ರಾಜ್ಯದ ಮುಖ್ಯಮಂತ್ರಿಯಾಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 35 ವರ್ಷಗಳು, ಆಪ್ಷನ್ ಡಿ 18 ವರ್ಷಗಳು. ಸರಿಯಾದ ಆನ್ಸರ್ ಆಪ್ಷನ್ ಎ 25 ವರ್ಷಗಳು. ವಿಧಾನಸಭೆಯಿಂದ ಆಯ್ಕೆಯಾದ ವ್ಯಕ್ತಿ 25 ವರ್ಷಗಳಾಗಿರಬೇಕು. ವಿಧಾನಸಭೆಗೆ ಆಯ್ಕೆಯಾಗಿರತಕ್ಕಂಥ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರು ಆಯ್ಕೆ ಮಾಡುತ್ತಾರೆ. ನೆಕ್ಸ್ಟ್ ಕ್ವಶನ್. 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು? ಆಪ್ಷನ್ ಎ ಜಾತ್ಯತೀತ ಗಣರಾಜ್ಯ, ಆಪ್ಷನ್ ಬಿ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ, ಆಪ್ಷನ್ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ, ಆಪ್ಷನ್ ಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಇವುಗಳಲ್ಲಿ ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. ಮುಂದಿನ ಕ್ವಶನ್. ರೇಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ಲೇಖನ ಅಂತಂದ್ರೆ ವಿಧಿ ಅಥವಾ ಆರ್ಟಿಕಲ್. ಆಪ್ಷನ್ ಎ 32, ಆಪ್ಷನ್ ಬಿ 326, ಆಪ್ಷನ್ ಸಿ 226, ಆಪ್ಷನ್ ಡಿ 126. ಸರಿಯಾದ ಆನ್ಸರ್ ಆಪ್ಷನ್ ಸಿ 226ನೇ ವಿಧಿ. ರೇಟ್ಗಳನ್ನು ಹೈಕೋರ್ಟ್ ಯಾವ ಲೇಖನದ ಅಡಿ ಅಂತಂದರೆ 226 ಮತ್ತು ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಡಿಯಲ್ಲಿ 5 ರೇಟ್ಗಳನ್ನು ಹೊರಡಿಸ್ತೈತಿ. ಅವು 5 ಯಾವ ರೇಟ್ಗಳಂತಂದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಜಿಯರಿ ಮತ್ತು ಕೋ ವಾರೆಂಟ್ ಪ್ರೊಹಿಬಿಷನ್. ಈ 5 ರೇಟ್ಗಳನ್ನು ಹೊರಡಿಸುತ್ತವು. ಅವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಷ್ಟೇ. ಮುಂದಿನ ಕ್ವಶನ್. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ಲೋಕಸಭೆ, ರಾಜ್ಯಸಭೆ, ಭಾರತದ ರಾಷ್ಟ್ರಪತಿ, ಆಪ್ಷನ್ ಬಿ ಲೋಕಸಭೆ, ರಾಜ್ಯಸಭೆ, ಆಪ್ಷನ್ ಸಿ ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ, ಆಪ್ಷನ್ ಡಿ ಲೋಕಸಭೆ, ರಾಜ್ಯಸಭೆ, ಮಂತ್ರಿಗಳ ಮಂಡಳಿ. ಅಂದ್ರೆ ಇದರಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯನ್ನು ಒಳಗೊಂಡಿರ್ತೈತೆ ಸಂಸತ್ತು. ಮುಂದಿನ ಕ್ವಶನ್. ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ವ್ಯವಹರಿಸಿದ್ದು ಅಂದರೆ ನೀಡಿದ್ದು ಯಾವುದರ ಕುರಿತಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಅಧ್ಯಕ್ಷರ ನಿಯಮ, ಆಪ್ಷನ್ ಬಿ ರೇಟ್ ಪಿಟಿಷನ್, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ನಿರ್ದೇಶನ ತತ್ವಗಳು. ಸರಿಯಾದ ಆನ್ಸರ್ ಅಧ್ಯಕ್ಷರ ನಿಯಮ. ಈ ತೀರ್ಪನ್ನು 1994 ಮಾರ್ಚ್ 1ರಂದು ಸುಪ್ರೀಂ ಕೋರ್ಟ್ ನೀಡೈತಿ. ಈ ತೀರ್ಪು ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತ ಇದ್ದಾಗ ಆ ಆಡಳಿತಕ್ಕೆ ಸಂಬಂಧಿಸಿದ ತೀರ್ಪಾಗಿದೆ. ಮುಂದಿನ ಕ್ವಶನ್. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿನ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ? ಅಂದರೆ ಈ ಚುನಾವಣೆ ಆಯೋಗ ಈ ಯಾವ ಚುನಾವಣೆಗೆ ನಡೆಸ್ತೈತಿ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಅಧ್ಯಕ್ಷರು ಅಂತಂದ್ರೆ ರಾಷ್ಟ್ರಪತಿ, ಒಂದು ದೇಶದ ರಾಷ್ಟ್ರಪತಿ, ಆಪ್ಷನ್ ಸಿ ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆ. ಇವುಗಳಲ್ಲಿ ಯಾವುದೂ ಅಲ್ಲ. ಆನ್ಸರ್ ಆಪ್ಷನ್ ಸಿ ಪಂಚಾಯಿತಿ ಮತ್ತು ಪುರಸಭೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುವುದಿಲ್ಲ. ಇವುಗಳ ಪಂಚಾಯಿತಿ ಮತ್ತು ಪುರಸಭೆಗಳಿಗೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಆಪ್ಷನ್ ಎ ಅಧ್ಯಕ್ಷರು, ಆಪ್ಷನ್ ಬಿ ಉಪಾಧ್ಯಕ್ಷರು, ಆಪ್ಷನ್ ಸಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಆಪ್ಷನ್ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆಪ್ಷನ್ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ ಮೇಲಿನ 3 ಆಪ್ಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ಕೇಂದ್ರ ಕಾರ್ಯಾಂಗದ ಭಾಗವಾಗ್ತಾರೆ. ಅಂದ್ರೆ 3 ಬದವು: ಕೇಂದ್ರ ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ನ್ಯಾಯಾಂಗ. ನ್ಯಾಯಾಂಗದ ಅಡಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬರುತ್ತಾರೆ. ಆದ್ದರಿಂದ ಈ ಮೇಲಿನವುಗಳಲ್ಲಿ ಇದು ಚೀಫ್ ಜಸ್ಟಿಸ್ ಈ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ. ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿ ಅಥವಾ ಹೊಂದಿಸಲಾಗಿದೆ? ಆಪ್ಷನ್ ಎ ಕರ್ನಾಟಕ ಮಾಹಿತಿ ಕಾಯ್ದೆ,
ಮಾಹಿತಿ ಹಕ್ಕು ಕಾಯ್ದೆ. ಆಪ್ಷನ್ ಸಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ. ಆಪ್ಷನ್ ಡಿ ಶಿಕ್ಷಣದ ಹಕ್ಕು ಕಾಯ್ದೆ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಮಾಹಿತಿ ಹಕ್ಕು ಕಾಯ್ದೆ. ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12 ಮತ್ತು 13ರಂದು ಜಾರಿಗೆ ಬಂದೈತಿ. ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಆಪ್ಷನ್ ಎ ಭಾರತದ ಚುನಾವಣಾ ಆಯೋಗ. ಆಪ್ಷನ್ ಬಿ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ ಅಂದರೆ ಕೆಪಿಎಸ್ಸಿ. ಆಪ್ಷನ್ ಸಿ ಭಾರತದ ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದರೆ ಸಿಎಜಿ. ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ. ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ. ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ, ಇದು ಸಂವಿಧಾನೇತರ ಸಂಸ್ಥೆಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ 324ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ 315ನೇ ವಿಧಿಯಲ್ಲಿ ಸ್ಥಾಪಿಸಲಾಗಿದೆ. ಮತ್ತು ಇದು ಸಿಎಜಿಯನ್ನು 148ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಸಂವಿಧಾನವನ್ನು ಯಾವುದರ ಅಡಿಯಲ್ಲಿ ತಿದ್ದುಪಡಿ ಮಾಡೋದು ಅಂತೇಳಿ ಕ್ವಶನ್ ಆಗೈತಿ. ಆಪ್ಷನ್ ಎ ಲೇಖನ ಅಂತಂದರೆ ವಿಧಿ 365ನೇ ವಿಧಿ. ಲೇಖನ ಬಿ ಆಪ್ಷನ್ ಲೇಖನ 367. ಆಪ್ಷನ್ ಸಿ ಲೇಖನ 368. ಲೇಖನ 364. ಸರಿಯಾದ ಆನ್ಸರ್ ಆಪ್ಷನ್ ಸಿ 368. 368ನೇ ವಿಧಿಯ ಅಡಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಈ ಸಂವಿಧಾನ ತಿದ್ದುಪಡಿಯನ್ನು ಭಾಗ 20ರಲ್ಲಿ ಅಳವಡಿಸಲಾಗಿದೆ.